ಎಲ್ಲರಿಗೂ ನಮಸ್ಕಾರಗಳು. ಬ್ಯಾಂಗಲ್ ಬಾಕ್ಸನ್ನ ಈ ರೀತಿ ಎಲ್ಲ ತುಂಬಿ ಇಟ್ಕೊಂಡ್ಬಿಟ್ಟಿದ್ದೆ. ಎಲ್ಲ ನನಗೇ ಬೇಜಾರಾಗ್ತಾಯಿತ್ತು ಇದೆಲ್ಲ ಇಟ್ಕೊಳ್ಳೋದಕ್ಕೆ. ಎಷ್ಟು ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ಎಲ್ಲ ತೊಗೊಂಡೆ, ಮತ್ತು ಇದರಲ್ಲೇ ದೊಡ್ಡ ಬಾಕ್ಸ್ಗಳನ್ನ ತೊಗೊಂಡು ಸಪ್ರೇಟಾಗಿ ಇಟ್ಟಿದ್ದೆ. ಆದರೆ ಬ್ಯಾಂಗಲ್ ಒಂದು ಕಡೆ, ಇದೆಲ್ಲ ಒಂದೊಂದು ಕಡೆ ಆಗಿಬಿಡ್ತಾಯಿತ್ತು. ಅದಕ್ಕೆ ನಾನು ಇವಾಗ ಈ ಬ್ಯಾಂಗಲ್ ಬಾಕ್ಸನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಇದಿಷ್ಟನ್ನು ಇದರಲ್ಲೇ ಇವಾಗ ಇಡ್ತೀನಿ. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈ ಚೈನ್ಗಳು, ಸರಗಳು, ಈ ಥರದ್ದನ್ನೆಲ್ಲನೂ ಯಾವ ರೀತಿ ಇಡೋದು ಅಂತ. ನಾನು ಇದರಲ್ಲಿ ಇದೊಂದು ಕಂಬಿನ ತೆಗೆದುಬಿಡ್ತೀನಿ. ಈ ಕಂಬಿನ ತೆಗೆದು ಇದಕ್ಕೆ ನಾನು ಈ ಬ್ಯಾಂಗಲ್ಸ್ನ ಹಾಕ್ತಾ ಇದ್ದೀನಿ ನೋಡಿ. 3 ಮಾತ್ರ ಇಟ್ಕೊಳ್ತೀನಿ, ಒಂದು ಕಂಬಿನ ತೆಗೆದುಬಿಡ್ತೀನಿ. ಇದು ಸೇಮ್ ಎಲ್ಲ ಇದನ್ನು ಸಪ್ರೇಟ್ ಮಾಡಿ ಹಾಕ್ತೀನಿ. ನಾನಿವಾಗ ಬ್ಯಾಂಗಲ್ಸ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ಆಚೆ ಫಂಕ್ಷನ್ಗೆ ಹೋಗೋಕ್ಕೆ, ಊರಿಗೆಲ್ಲ ಹೋದರೆ ಹಾಕ್ಕೊಂಡು ಹೋಗುವಂಥ ಬ್ಯಾಂಗಲ್ಸ್ ಇವು. ಡೈಲಿದೆಲ್ಲ ಬೇಕಾದ್ರೆ ಒಂದು ಸಪ್ರೇಟಾಗಿ ಇಟ್ಕೊಬೋದು. ಇದರಲ್ಲಿ ಒಳ್ಳೆಯದನ್ನು ಒಳ್ಳೊಳ್ಳೆ ಬ್ಯಾಂಗಲ್ಸನ್ನು ನಾವು ಇಟ್ಕೊಳ್ಬೋದು ಇದರಲ್ಲಿ. ನೆಕ್ಸ್ಟ್ ಇದ್ರ ಮೇಲೆ ಏನು ಇಟ್ಕೊಳ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದೆಲ್ಲ ನಾವು ಫಂಕ್ಷನ್ಗೆ ಮಾತ್ರ ಹಾಕ್ಕೊಂಡು ಹೋಗ್ತೀವಿ. ಆಮೇಲೆ ನಾವು ಹಾಕ್ಕೊಳ್ಳಲ್ಲ, ಜಾಸ್ತಿ ಏನು ಯೂಸ್ ಮಾಡ್ತಾ ಇರಲ್ಲ. ಆ ಥರದ್ದನ್ನೆಲ್ಲ ನಾನೀಗ ಇದೇ ಕವರ್ನಲ್ಲೇ ಹಾಕಿ ಈ ರೀತಿ ಕೆಳಗಡೆ ಇಡ್ತಾಯಿದ್ದೀನಿ. ಅದಾದಮೇಲೆ ಈ ಥರ ಬ್ಯಾಂಗಲ್ಸ್ ಜೊತೆಗೆ ಬಾಕ್ಸ್ಗಳು ಬರುತ್ತೆ. ಇಲ್ಲಾಂದರೆ ಈ ಥರದ್ದೆಲ್ಲ ಟ್ರೇಗಳು ಚಿಕ್ಕ ಚಿಕ್ಕದು ಸಿಗುತ್ತೆ, ಅದನ್ನು ತೆಗೆದಿಟ್ಕೊಳ್ಳಿ. ಇದನ್ನು ಇಟ್ಬಿಟ್ಟು ನಾನು ಇದರಲ್ಲೆಲ್ಲ ಈ ಥರ ಎಕ್ಸ್ಟ್ರಾ ಪಿನ್ಗಳು, ಈ ಥರ ಕ್ಲಿಪ್ಪು, ರಿಂಗ್ಗಳು, ಫಿಂಗರ್ ರಿಂಗ್ಸು, ಈ ಸ್ಯಾರಿಗೆ ಪಿನ್ನು, ಈ ಥರದ್ದನ್ನೆಲ್ಲ ನಾವು ಸಪ್ರೇಟ್ ಮಾಡಿ ನೀಟಾಗಿ ಇಟ್ಕೊಳ್ಬೋದು. ಹಾಗೆಯೇ ಈ ಥರ ಏರ್ ಪಿನ್ಸು ಏನಿದೆ ಅದನ್ನು ಇಟ್ಕೊಳ್ಳಿ. ಆಮೇಲೆ ಈ ಥರ ಇದೆಲ್ಲ ಡೈಲಿ ಅವಾಗವಾಗ ಯೂಸ್ ಆಗೋವಂಥದ್ದನ್ನೆಲ್ಲ ನಾನು ಈ ಥರ ಸಪ್ರೇಟ್ ಬಾಕ್ಸ್ನಲ್ಲಿ ಅಟ್ಟಿ ಸೈಡಲ್ಲಿ ಇಟ್ಕೊಳ್ತೀನಿ. ಇನ್ನು ಇದು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಥರದ್ದನ್ನೆಲ್ಲ ನಾವು ಮುಂದೆನೇ ಇಟ್ಕೊಳ್ಳೋಣ. ಇದು ಬೇಕಾದ್ರೆ ಒಂದು ಕವರ್ನೆಲ್ಲ ಹಾಕಿ ಇಟ್ಕೊಳ್ಬೋದು. ಇಲ್ಲ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಸಿಗುತ್ತೆ, ಅದರಲ್ಲೂ ಕೂಡ ನೀವು ಈ ಥರ ಹಾಕಿ ಇಟ್ಕೊಳ್ಬೋದು. ನಾನು ಇವಾಗ ಸದ್ಯಕ್ಕೆ ಈ ಥರನೇ ತೋರಿಸ್ತಾ ಇದ್ದೀನಿ. ಇದು ಯಾವಾಗೋ ಒಂದ್ಸರಿ ಯೂಸ್ ಮಾಡುವಂಥ ಬಳೆಗಳಾಗಲಿ, ಈ ಥರ ಚೈನ್ಗಳು, ಸರಗಳಾಗಲಿ, ಈ ಥರದ್ದನ್ನೆಲ್ಲ ನೀವು ಇದರಲ್ಲಿ ಇಟ್ಕೊಳ್ಬೋದು. ಈ ಥರ ಬೇಗ ಏರ್ ಪಿನ್ಗಳು, ಈ ಥರದ್ದೆಲ್ಲ ಬೇಕಾಗ್ತಾ ಇರುತ್ತೆ. ಆಚೆ ಹೋಗುವಾಗ ಬೇಗ ಸಿಗೋದಿಲ್ಲ. ಅದಕ್ಕಾಗಿ ಈ ಥರದ್ದೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ನೀವು ಸಿಗುತ್ತೆ. ಇದು ಎಲ್ಲ ಸ್ಟಿಕ್ಕರ್ಸು ನಾವು ತೊಗೊಂಡು ಬರ್ತೀವಿ. ಎಷ್ಟು ಬೇಕೋ ಅಷ್ಟನ್ನು ಒಂದು ಚಿಕ್ಕದೊಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಮಿಕ್ಕಿದ್ದನ್ನು ಈ ಥರ ಇದರಲ್ಲಿ ಸೈಡಲ್ಲಿ ಇಟ್ಕೊಳ್ಬೋದು. ಸ್ಟಿಕ್ಕರ್ಸು ಅಷ್ಟೇ ನೋಡಿ, ಈ ಥರ ಇಡ್ಬೋದು. ಈ ಥರ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ನೀವು ಇದರಲ್ಲಿ ಇಡ್ಬೋದು. ಇದು ಒಂದು ಕಂಬಿ ತೆಗೆದ್ರೆ ಸಾಕು, ನಿಮಗೆ ಇಷ್ಟೆಲ್ಲ ಐಟಮ್ಸನ್ನು ನೀವು ಇಟ್ಕೊಳ್ಬೋದು. ಈ ಥರ ರಬ್ಬರ್ ಬ್ಯಾಂಡ್ಸ್, ಹಾಗೆಯೇ ಇದೆಲ್ಲ ವಾಚ್ಗಳು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಮನೆಯಲ್ಲಿ ಕೆಲಸಕ್ಕೆ ಎಲ್ಲ ಯೂಸ್ ಮಾಡಲ್ಲ. ಇದೆಲ್ಲರ ಆಚೆ ಹೋದರೆ ಮಾತ್ರನೇ ನಾನು ಯೂಸ್ ಮಾಡೋದು. ಹಾಗಾಗಿ ಅದನ್ನು ಕೂಡ ನಾನು ಇದರಲ್ಲೇ ಇಟ್ಕೊಳ್ತಾ ಇದ್ದೀನಿ. ಇದು ನಾನು ಆಚೆ ಹೋದರೆ ಇದರಲ್ಲೇ ಎಲ್ಲ ಈ ಪೌಚಲ್ಲೇ ನಾನು ತೊಗೊಂಡು ಹೋಗೋದು. ಕ್ರೀಮ್ ಆಗಲಿ, ಪ್ರತಿಯೊಂದನ್ನು ಸ್ಟಿಕ್ಕರ್ಸು, ಇದನ್ನೆಲ್ಲ ಇದು ಅಲ್ಲಿ ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ಹುಡ್ಕೋಕ್ಕಾಗಲ್ಲ ಒಂದೊಂದು ಸಾರಿ. ಈ ಥರದ್ದನ್ನೆಲ್ಲ ನಾವು ಈ ರೀತಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ಇದಿವಾಗ ಒಂದೇ ಕಡೆ ಇರುತ್ತೆ, ನೀಟಾಗಿ ಕ್ಲೀನಾಗಿ ಇರುತ್ತೆ. ನೋಡಿ ಎಷ್ಟೆಲ್ಲ ಐಟಮ್ಸ್ಗಳನ್ನು ನಾವು ಇಟ್ಕೊಳ್ಬೋದು ಅಂತ. ತುಂಬಾ ಇಟ್ಕೊಳ್ಬೋದು.
ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋವಂಥದ್ದನ್ನೆಲ್ಲ ನಾವು ಈ ಥರ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಇರುತ್ತೆ. ನಮಗೆ ಬೇಕು ಅಂದಾಗ ತಕ್ಷಣವೇ ತೊಗೋಬೋದು. ಇದರಲ್ಲಿ ನೀವು ಎಷ್ಟು ಡಜನ್ ಬೇಕಾದ್ರೆ ನೋಡಿ, ಒಂದರಲ್ಲಿ ಒಂದು ಎಷ್ಟು ಅಂದರೆ ಒಂದು 10 ಡಜನ್ನೇ ಬೇಕಾದ್ರೆ ಹಾಕ್ಕೊಳ್ಬೋದು ಅಂದ್ಕೊಳ್ತೀನಿ ನಾನು. ಇದನ್ನೇ ನನಗೆ ಸುಮಾರಿದೆ, ಇದೊಂದು 3 ಡಜನ್ ಇದೆ ಅಂದ್ಕೊಳ್ತೀನಿ, 3, 4, 5 ಡಜನ್ ಇದೆ. ತುಂಬ ಬಳೆಗಳನ್ನು ಹಿಡಿಯುತ್ತೆ. ಈ ಥರ ಜಾಗನೂ ಕೆಳಗಡೆ ನಾವು ಯೂಸ್ ಮಾಡ್ಕೊಳ್ಬೋದು. ಈ ಥರ ಚಿಕ್ಕ ಚಿಕ್ಕ ಟ್ರೇಗಳಿದ್ದರೆ ನೀವು ಈಸಿಯಾಗಿ ಇದು ಒಳಗಡೆನೂ ತಳ್ಬೋದು. ಇನ್ನೂ ಏನಾದರೂ ಇಟ್ಬಿಟ್ಟು ಈ ಥರ ಸ್ವಲ್ಪ ಇದು ಮಾಡಿಕೊಂಡು ಇಲ್ಲೆಲ್ಲ ಜಾಗ ಕೂಡ ನಿಮಗೆ ಸಿಗುತ್ತೆ. ನೀವಿನ್ನೂ ಏನಾದರೂ ಇಟ್ಕೊಳ್ಬೋದು. ಡೈಲಿ ಯೂಸ್ದು ಇದೆಲ್ಲ ಆದರೆ ನಾವು ಒಂದು ಜಾಗದಲ್ಲಿ ಈ ಥರ ಸಿಂಗಲ್ಲು 2, 3 ಬಳೆಗಳಾಗಿರುತ್ತೆ ಅಲ್ವಾ, ಈ ಥರ ಎಲ್ಲ ನಮಗೆ ಬಿಸಾಕೋಕ್ಕಾಗಲ್ಲ. ಹಾಗಾಗಿ ನಾನಂತೂ ಇದನ್ನೆಲ್ಲ ಇಟ್ಟಿರ್ತೀನಿ, ಡೈಲಿ ಯೂಸ್ ಮಾಡ್ತಾ ಇರ್ತೀನಿ. ಇದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ಒಳ್ಳೆ ಬ್ಯಾಂಗಲ್ಸ್, ಆಚೆ ಹೋಗುವಾಗ ಫಂಕ್ಷನ್ಗೆ ಬೇಕಾಗಿರೋಂಥ ಬ್ಯಾಂಗಲ್ಸನ್ನ ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಯಾರೆಲ್ಲ ಇದೇ ಥರ ಇಟ್ಟಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.